2 ದಿನದಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಈ ಶೋನ ನೋಡ್ಕೊಂಡು ಬರ್ತಾ ಇದ್ದೀನಿ. ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಬರೋದಕ್ಕೆ ಮೊದಲೇ 1 ವಾರದ ಹಿಂದೆಯಿಂದನೇ ಈ ಪ್ರೋಮೋಗಳನ್ನ ಬಿಟ್ಕೊಂಡ್ಬರ್ತಾ ಇದ್ದಾರೆ. ಡೈಲಿ 1 ಇಲ್ಲ 2 ಪ್ರೋಮೋಗಳು ಬರ್ತಾ ಇತ್ತು. ಈ ಪ್ರೋಮೋನೆಲ್ಲ ನೋಡಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಮತ್ತೆ ಅಲ್ಲಿರೋ ಜಡ್ಜಸ್ನ ಬೈತಾ ಇದ್ರು. ಆ ಪ್ರೋಮೋ ನೋಡಿ ಅದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಇದರ ಕಾರಣ ಏನು ಅಂತಲೂ ಎಲ್ರಿಗೂ ಚೆನ್ನಾಗಿ ಗೊತ್ತು. ಅವರು ಅವ್ರಿಗೆ ಕೊಡ್ತಾ ಇದ್ದ ಟಾಸ್ಕ್ಗಳು ಅಷ್ಟೇ ಅಲ್ಲ, ಅಲ್ಲಿ ಬಂದ ಸ್ಪರ್ಧಿಗಳಿಗೆ ಕೇಳ್ತಾ ಇದ್ದ ಪ್ರಶ್ನೆಗಳು, ಇದನ್ನ ನೋಡಿ ತುಂಬ ಜನ ಹಲವಾರು ಥರ ಮಾತಾಡ್ಕೊಂಡಿದ್ದಾರೆ. ಜನಗಳು ಆ ಬಿಗ್ ಬಾಸ್ ಪ್ರೋಮೋ ನೋಡಿ ಯಾವ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ, ಇದು ಅಲ್ಲಿರೋ ಜಡ್ಜಸ್ಸು ವಿನಯ್ ಸಂಗೀತಗೂ ತಲುಪಿದೆ. ಅವರೊಂದು ಸಪ್ರೇಟ್ ವಿಡಿಯೋನೇ ಮಾಡಿಬಿಟ್ಟಿದ್ರು. ಬರೀ ಪ್ರೋಮೋ ನೋಡಿ ಎಲ್ಲ ಈ ರೀತಿ ಮಾತಾಡ್ತಾ ಇದ್ದಾರೆ. ಆದರೆ ಎಪಿಸೋಡ್ ಬಂದರೆ ನಿಜ ಏನು ಅಂತ ಗೊತ್ತಾಗತ್ತೆ. ಈ ರೀತಿ ಆ ಪ್ರೋಮೋದಲ್ಲಿ ಹೇಳಿದರು. ಪ್ರೋಮೋ ನೋಡಿ ನನ್ನ ಅಭಿಪ್ರಾಯ ಯಾವ ರೀತಿ ಇತ್ತೋ, ಎಪಿಸೋಡ್ ನೋಡಿ ಆ ಅಭಿಪ್ರಾಯ ಇನ್ನೂ ಜಾಸ್ತಿನೇ ಆಗಿದೆ. ಅನ್ನ ಬೆಂದಿದೆಯೋ ಇಲ್ಲೋ ಅನ್ನೋದಕ್ಕೆ ಒಂದು ಅಗಳು ತೆಗೆದು ನೋಡಿದ್ರೆ ಸಾಕು, ಪೂರ್ತಿಯನ್ನು ನೋಡೋದು ಬೇಕಾಗಿಲ್ಲ. ಅದೇ ರೀತಿ ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗೋದಕ್ಕೆ ಆ ಪ್ರೋಮೋಗಳು ನೋಡಿದ್ರೇ ಸಾಕು. ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡ್ತೀನಿ ಅಂದರೆ ಮೊದಲು ಇವ್ರು ಯಾವ ರೀತಿ ಯೋಚನೆ ಮಾಡಬೇಕು ಅಂದರೆ, ಅಲ್ಲೊಬ್ಬ ಸ್ಪರ್ಧಿ ನೋಡಿ ಈ ಸ್ಪರ್ಧಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದರೆ ಯಾವ ರೀತಿ ಮನೋರಂಜನೆ ಸಿಗತ್ತೆ ಅಂತ ಯೋಚನೆ ಮಾಡಬೇಕು. ಇವರು ಯಾವ ರೀತಿ ಮನೋರಂಜನೆ ಕೊಡ್ಬೋದು ಅಂತ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಬೇಕು. ಅದನ್ನು ಬಿಟ್ಟು ಅದನ್ನು ಹೊಡೆದಾಕು ಇದನ್ನು ಹೊಡೆದಾಕು, ಕೂದಲು ತೆಗಿ, ಸಗಣಿ ಮುಖಕ್ಕೆ ಹಾಕೋ, ಇದೆಲ್ಲ ಯಾಕೆ ಬೇಕು? ಅಲ್ಲಿ ಅವ್ರು ಬಂದು ನಿಂತು ಮಾತಾಡೋ ರೀತಿ ನೋಡಿದ್ರೇ ಗೊತ್ತಾಗತ್ತೆ ಇವರು ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಚೆನ್ನಾಗಿರುತ್ತೋ ಇಲ್ವೋ ಅಂತ. ಈಗ ಒಂದು ಉದಾಹರಣೆ ಅಂತ ತಗೊಂಡ್ರೆ, ಪ್ರಥಮ್ ಬಿಗ್ ಬಾಸ್ ಓಪನಿಂಗಲ್ಲಿ ಅವ್ನು ಮಾತಾಡಿ ರೀತಿ ನೋಡಿ ಎಲ್ರಿಗೂ ಆಗಲೇ ಪ್ರಥಮ್ ಇಷ್ಟ ಆಗೋದ. ಆಗಲೇ ಎಲ್ರಿಗೂ ಗೊತ್ತಾಗೋಯ್ತು ಇವನು ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಎಷ್ಟು ಮನೋರಂಜನೆ ಸಿಗತ್ತೆ ಅಂತ. ಪ್ರಥಮ್ ಏನಾದರೂ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಬಂದಿದ್ರೆ ಖಂಡಿತವಾಗ್ಲೂ ಇವರು ಅವನ್ನ ಸೆಲೆಕ್ಟೇ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅವ್ನು ಮಾತಾಡ್ತಾ ಇದ್ದಿದ್ದ ರೀತಿ ನೋಡಿ ಇವ್ರಿಗೆ ಈಗೊಟ್ಟು ಹೆಚ್ಚಾಗಿ ಇವರು ಅವನ್ನ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ಈಗ ಇಲ್ಲಿ ಬಂದ ಸ್ಪರ್ಧಿಗಳನ್ನ ನೋಡ್ತಾ ಇದ್ರೆ ಲಕ್ಷಾಂತರ ಜನ ವಿಡಿಯೋ ಬಂದಿತ್ತು ಅಂತ ಇವ್ರು ಹೇಳಿದ್ರು. ಅದರಲ್ಲಿ 60 ಜನ ಸೆಲೆಕ್ಟ್ ಮಾಡಿದ್ದಾರೆ. ಆ ಲಕ್ಷಾಂತರ ಜನದಲ್ಲಿ ಎಂತೆಂಥ ಟ್ಯಾಲೆಂಟ್ಗಳು ಇರಲ್ಲ. ಅದನ್ನ ಬಿಟ್ಟು ಇವರು ಅವಳಿ ಜವಳಿ ಅಕ್ಕ ತಂಗಿದ್ರು ಇಬ್ರು ಬಂದಿದ್ರು. ಅವ್ರಿಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ. ಆ ಲಕ್ಷಾಂತರ ಜನನ ಬಿಟ್ಟು ಇವ್ರನ್ನ ಏನಂತ ಸೆಲೆಕ್ಟ್ ಮಾಡಿದ್ರು. ಅದೇ ರೀತಿ ಇನ್ನೂ ತುಂಬ ಜನ ಬಂದಿದ್ರು. ಕೆಲವ್ರನ್ನ ತೋರಿಸ್ಲೇ ಇಲ್ಲ, ಜಾಸ್ತಿ ಟೈಮ್ ತಗೊಳತ್ತೆ ಅಂತ ಬರೀ ಸ್ವಲ್ಪ ಸ್ವಲ್ಪ ತೋರಿಸಿದ್ರು. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಯಾವ ಕಾರಣ ಇಟ್ಕೊಂಡು ಇಂಥವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ? ಆ ಲಕ್ಷಾಂತರ ಜನದಲ್ಲಿ ಇವರೇನಾ ನಿಮಗೆ ಸಿಕ್ಕಿದ್ದು? ಇವ್ರು ಮಾಡ್ತಾ ಇರೋ ರೀತಿ ನೋಡ್ತಿದ್ರೆ ಜನಗಳು ಬಿಗ್ ಬಾಸ್ ಬಗ್ಗೆ ಮಾತಾಡೋದು ಅದೇ, ಇವ್ರು ಮಾಡ್ತಾ ಇರೋದು ಅದೇ. ನನಗಂತೂ ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೋಡ್ತಿದ್ರೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇವ್ರು ಫಿಕ್ಸ್ ಮಾಡ್ಕೊಂಡಿರೋ ರೀತಿ ಅನ್ಸತ್ತೆ. ಕೆಲವರು ಚೆನ್ನಾಗಿ ಮಾತಾಡಿ ಇವ್ರು ಹೇಳಿದೆಲ್ಲ ಮಾಡಿದ್ರು ಸೆಲೆಕ್ಟ್ ಮಾಡ್ತಾ ಇಲ್ಲ. ಇನ್ನು ಕೆಲವರು ಏನು ಮಾಡಿಲ್ಲ ಅಂದರೂ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಒಬ್ಬೊಬ್ರ ಹತ್ರ ಒಂದೊಂಥರ ಮಾಡಿಸ್ತಿದ್ದಾರೆ. ಒಬ್ರ ಹತ್ರ ಟಾಸ್ಕು ಅದು ಇದು ಪ್ರಶ್ನೆಗಳೆಲ್ಲ ಕೇಳಿ ಅವರೆಲ್ಲ ಮಾಡಿದ್ರು ಕಡೆಗೆ ಅವರು ಸೆಲೆಕ್ಟ್ ಆಗಿರಲ್ಲ. ಇನ್ನೊಂದಷ್ಟು ಜನನ ಸುಮ್ಮನೆ 1-2 ಮಾತು ಮಾತಾಡ್ಬಿಟ್ಟು ಹಾಗೆ ಸೆಲೆಕ್ಟ್ ಮಾಡಿಬಿಡ್ತಾರೆ. ಅಲ್ಲೊಬ್ಬ ಹುಡುಗಿ ಬಂದಿದ್ಲು, ನೀನು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಂದ್ರೆ ನೀನು ಇನ್ಸ್ಟಾಗ್ರಾಮ್ ಅಕೌಂಟು ಡಿಲೀಟ್ ಮಾಡ್ತೀಯಾ ಅಂತ. ಆಗ ಅವಳು ನಾನು ಆಚೆ ಹೋದ್ಮೇಲೆ ಬೇರೆ ಪಾಸ್ವರ್ಡ್ ಹಾಕಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ಲು. ಇದೇ ಮಾತನ್ನ ಅಲ್ಲಿ ಯಾರಾದರೂ ಬೇರೆಯವ್ರು ಹೇಳಿದರೆ ವಿನಯ್ ಬಾಯಿಂದ ಒಂದು ಮಾಸ್ ಡೈಲಾಗ್ ಬಂದಿರೋದು. ಅದೇ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ನಿಜವಾಗ್ಲೂ ಸೆಲೆಕ್ಟ್ ಮಾಡ್ತಾ ಇದ್ದ ವಿನಯ್. ಇಲ್ಲಿ ವಿನಯ್ ಆಡ್ತಾ ಇರೋ ರೀತಿ ನೋಡಿದ್ರೆ ಒಂದ್ ಕಡೆ ಕೋಪನೂ ಬರುತ್ತೆ, ಒಂದ್ ಕಡೆ ನಗುನೂ ಬರುತ್ತೆ. ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನಿಜವಾಗ್ಲೂ ಅದು ವಿನಯ್ ಗೊತ್ತಾ? ಗೊತ್ತಿದ್ರೆ ಪಾಪ ವಿನ್ ಆಗಿರ್ತಾ ಇದ್ನು. ಯಾವ ರೀತಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ರೆ ವಿನ್ ಆಗ್ತಾರೆ ಅಂತ ವಿನಯ್ಗೆ ಗೊತ್ತಿಲ್ಲ. ಇನ್ನು ವಿನಯ್ನ ಜಡ್ಜ್ ಅಂತ ಕೂರಿಸಿದ್ದಾರೆ ಇಲ್ಲಿ. ಇನ್ನು ಮುಂದೆ ನೋಡೋಣ ಏನೇನೆಲ್ಲ ಮಾಡ್ತಾರೆ, ಎಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ. ಈಗ ಇದನ್ನು ನೋಡಿ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.